ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತೀವಿ. ಎಷ್ಟು ಬರ್ತಾ ಇದೆ ಬಟ್ಟೆ ನೋಡಿ. ಈ ರೀತಿ ಡಬಲ್ ಫೋಲ್ಡನ್ನು ನೀವು ಹಾಕ್ಕೊಂಡಾಗ ಓಕೆನಾ, 4 ಭಾಗ ಹಾಕ್ತೀವಲ್ವಾ, ಡಬಲ್ ಫೋಲ್ಡ್ ಈ ರೀತಿ ಹಾಕ್ಕೊಂಡಾಗ ನಿಮಗೆ ನೋಡಿ 1 ಮೀಟರ್ಲಿ ಇಷ್ಟೊಂದು ಬಟ್ಟೆ ಅನ್ನೋದು ಉಳಿತಾ ಇದೆ. ನಮಗೆ ಲೆಂತ್ ಎಷ್ಟು ಬರ್ತಾ ಇದೆ, 1 ಮೀಟರ್ ತೆಗೆದುಕೊಂಡಾಗ ನಮ್ಮ ಸ್ಲೀವ್ಸ್ ಲೆಂತ್ ನೋಡಿ, ಎಲ್ಬೋ ಸ್ಲೀವ್ಸ್ ಕೂಡ ನಾವು ಇಲ್ಲಿ ಕಟಿಂಗನ್ನು ಮಾಡ್ಕೊಳ್ಬಹುದು. ಮತ್ತು ಪಫ್ ಸ್ಲೀವ್ಸ್ ಅಂತ ಏನು ಹೇಳ್ತೀವಿ, 3 ಇಂಚಿನ ಪಫ್ ಸ್ಲೀವ್ಸ್, ಮೇಲ್ಗಡೆ ಪಫ್ ಸ್ಲೀವ್ಸ್ ಬೇಕು ಅಂದರೂ ಕೂಡ ಮೆಜರ್ಮೆಂಟಿಗೆ ನಮಗೆ 1 ಮೀಟರ್ ಲೈನಿಂಗ್ ಇತ್ತು ಅಂದರೆ ಪರ್ಫೆಕ್ಟ್ ಆಗಿ ಬಂದ್ಬಿಡತ್ತೆ. ಮತ್ತು ಅಗಲಕ್ಕೆ ಎಷ್ಟು ಸಿಗ್ತಾ ಇದೆ ನಮಗೆ, 10.5 ಇಂಚು, ಅಂದರೆ ಹತ್ತತ್ರ 9 ಇಂಚು. 9 ಅಂದರೆ 22, 21 ಆರ್ಮೋಲ್ ರೌಂಡ್ ಇರ್ತಕ್ಕಂಥ ಸ್ಲೀವ್ಸ್ನು ಕೂಡ ವಿತೌಟ್ ಜಾಯಿಂಟ್ ನಾವು ಕಟಿಂಗನ್ನು ಮಾಡ್ಕೊಳ್ಬಹುದು. ಎಷ್ಟು, ವಿತೌಟ್ ಜಾಯಿಂಟ್. ಓಕೆನಾ, ಈಗ ಬನ್ನಿ ಸ್ಲೀವ್ಸ್ ಯಾವ ರೀತಿ ಮಾರ್ಕಿಂಗ್ ಹಾಕೊಳ್ಬೇಕು ಅಂತಕ್ಕಂಥದ್ದನ್ನ ನೋಡೋಣ. ಫಸ್ಟಿಗೆ ಇಲ್ಲಿ ನಾವೇನು ಮಾಡಬೇಕು, ಒಂದು ಮಾರ್ಕನ್ನು ಹಾಕೊಂಡ್ಬಿಡ್ಬೇಕು. ಇಲ್ಲಿ ಕೆಳಗಡೆ, ಇಲ್ಲ ಅಂದರೆ ಕಟ್ ಮಾಡಿ ತಕ್ಕೊಂಬಿಡಿ. ಅಡಿಷ್ನಲ್ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತಕ್ಕೊಂಬಿಡಿ. ಇದಾದ ನಂತರ 5.25 ಇಂಚು ಬರ್ತಾ ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ 5.25 ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು. 5.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಕೆಳಗಡೆ 1/2 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆನಾ, ಇದು 5.25 ಇಂಚಿಗೆ ಮಾರ್ಕ್. ಇದಾದಮೇಲೆ ಲೆಂತ್ ಎಷ್ಟು ಬರ್ತಾ ಇದೆ, 8 ಇಂಚು ಲೆಂತ್ ಇದೆ. ಸೊ ಸ್ಲೀವ್ಸ್ 1/2 ಇಂಚ್ ಬಿಟ್ಬಿಟ್ಟು ಇಲ್ಲೇ ಹಿಡ್ಕೊಂಡು ಸೇರಿಸಿದ್ರೆ ಇಲ್ಲಿ 8.5 ಪ್ಲಸ್ 1/2 ಇಂಚು 9 ಇಂಚು. 9 ಇಂಚು ಅಂದರೆ ಇಲ್ಲಿ 1/2 ಇಂಚ್ ಬಿಟ್ಬಿಟ್ರೆ ಇಲ್ಲಿ ಮೇಲ್ಗಡೆ 1/2 ಇಂಚು, 8 ಇಂಚಿಗೆ ಇಲ್ಲಿಗೆ ಬರುತ್ತೆ. ಇದು ಮಾರ್ಜಿನ್ಗೆ ಎಕ್ಸ್ಟ್ರಾ ನಾವು ಬಿಟ್ಕೊಳ್ತಕ್ಕಂಥದ್ದು. ಇದು ಮಾರ್ಜಿನ್ ಲೈನ್ಗೆ ನಾವೇನು ಮಾಡಬೇಕು, ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಂಡಿರಿ, ಸಿಂಪಲ್. ಇದಾದ ನಂತರ ಕ್ಯಾಪ್ ಡೌನ್ ಏನು ಹೇಳ್ತೀವಿ ನಾವು, 3.5 ಇಂಚು. ಎಷ್ಟೇ ದೊಡ್ಡ ಬ್ಲೌಸ್ ಆಗಲಿ 3.5, ಮ್ಯಾಕ್ಸಿಮಮ್ 44 ಇಂಚು ಅಪ್ಪರ್ ಚೆಸ್ಟ್ ಇದೆ ಅಂದರೆ ಅವ್ರಿಗೆ ಮಾತ್ರ 4 ಇಂಚು ಡೌನ್ ಮಾಡ್ಕೊಳ್ಳಿ. ಇಲ್ಲಾಂದರೆ 3.5 ಇಂಚಿಗೆ ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ ಶೇಪ್ ನಿಮಗೆ ಸಿಕ್ಬಿಡತ್ತೆ. ಓಕೆನಾ, 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದಾದ ನಂತರ ನೀವೇನು ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ಕಟ್ ಮಾಡಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ನಮಗೆ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ 8 ಇಂಚ್ ಇದೆ. ಸೊ 8 ಇಂಚ್ ಇದೆ ಅಂದರೆ ಇಲ್ಲಿ ನಾವು 8 ಇಂಚಿಗೆ ಕರೆಕ್ಟಾಗಿ ಮಾರ್ಕನ್ನು ಹಾಕೊಂಡ್ಬಿಡ್ಬೇಕು. ತಲೆ ಕೆಡಿಸ್ಕೋಬೇಡಿ, 8 ಇಂಚ್ ಇದೆ ಅಂದರೆ ಇದು ಆಟೋಮೆಟಿಕ್ ಬಂದ್ಬಿಡುತ್ತೆ ನಮಗೆ 8.5 ಇಂಚು, 1/2 ಇಂಚು. ಈ ಎರಡು ನಮಗೆ 1.5 ಇಂಚು ಮಾರ್ಜಿನ್ನು ಇದು ಸೇರ್ಕೊಳ್ಳುತ್ತೆ. ಇದಿಷ್ಟು ಕಟ್ಟಿಂಗು. ಇಲ್ಲಿ ನಾವು ಸ್ಲೀವ್ ಶೇಪನ್ನು 1.5 ಇಂಚ್ ಬಿಟ್ಬಿಟ್ಟು ಇಲ್ಲಿ 1.5 ಇಂಚು ಬಿಟ್ಕೊಂಡು ನಾವೇನು ಮಾಡಬೇಕು, ಡೌನ್ನ ಇಳಿಸ್ಬೇಕು ಈ ರೀತಿ, ಸಿಂಪಲ್. ಇಲ್ಲಿ ಜಸ್ಟ್ ಮತ್ತೆ 1/2 ಇಂಚ್ ಮಾರ್ಜಿನ್ ಮೇಲೆ ಒಂದು ಸಿಂಪಲ್ ಆಗಿ ಇದನ್ನು ಹಾಕಬೇಕು. ಬಹಳ ಸಿಂಪಲ್ ಅಂದರೆ ಬಹಳ ಸಿಂಪಲ್ ಆಗಿರುತ್ತೆ ಸ್ಲೀವ್ಸ್ ಕಟ್ಟಿಂಗು. ಓಕೆನಾ, ಇದಿಷ್ಟು. ಐ ಹೋಪ್ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರೆಲ್ಲ ಚಾನಲ್ಗೆ ಹೊಸಬರಿದ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆದರೆ ಮಾತ್ರ.